ಲಾಕ್ ಮಾಡ್ದೆ ಎಲ್ಲೋ ಡಿಂಗ್ರಿ ಬಿಲ್ಲೆ ಸೊಸೆ ಮಾಡ್ತೀನಿ ಇರು. ಲೇ ಸೊಸೆ ಅನ್ಸ್ಕೊಂಡವಳೆ ಎಲ್ಲೇ ಇದ್ಯಾ ಬಾರೆ. ಯಾರು? ಅಯ್ಯೋ 10 ಗಂಟೆ ಆಗಿದೆ. ನಾನು ಮಳವಳ್ಳಿಯಿಂದ ಬೆಂಗಳೂರು ಬಂದಿದ್ದೀನಿ. ನೀನು ಇನ್ನು ಬೆಡ್ರೂಮ್ ಇಂದ ಹಾಲಿಗೆ ಈಗ ಬಂದ. ಸಂಸಾರ ಮಾಡೋ ಹುಟ್ಟೇನೆ ಇದು. ಎಲ್ಲೇ ನನ್ ಮಗ? ಅವ್ರು 8 ಗಂಟೆಗೆ ಎದ್ದು ಆಫೀಸಿಗೆ ಹೋದ್ರು ಅತ್ತೆ. ಹಾ 8 ಗಂಟೆಗೆನೆ ಆಫೀಸ್ಗೆ ಹೋದ್ನ. ನೀನ್ 10 ಗಂಟೆವರೆಗೂ ಮಲಗಿದ್ಯಲ್ವೇ? ನನ್ನ ಮಗನ್ ತಿಂಡಿ ಮಾಡ್ಕೊಳ್ತೇನೆ. ನಾನೇನ್ ಮಾಡ್ಕೊಡೋದು, ಅವನೇ ಮಾಡ್ಕೊಂಡ. ಹೋಗ್ಲಿ ಬಿಸಿನೀರಾದ್ರೂ ಕಾಯಿಸ್ಕೊಟ್ಟ? ಅರೆ ಅವನೇ ಇಟ್ಕೊಂಡಿದ್ದಾನೆ. ಹಾ ಎಲ್ಲ ಅವನೇ ಮಾಡ್ಕೊಳಕ್ಕೆ ಕಷ್ಟ ಅಲ್ವೇನೆ? ಕಷ್ಟ ಆಗತ್ತೆ ಅಂತಾನೆ ಒಬ್ಳು ಕೆಲಸದವಳನ್ನ ಇಟ್ಕೊಳ್ಳೋಣ ಅಂದೆ. ನಿಮ್ ಮಗನೇ ಬೇಡ ಅಂದ. ಕೆಲ್ಸದವಳನ್ನ ಇಟ್ಕೋಬೇಕಾದ್ರೆ ನಿನ್ನನ್ ಯಾಕೆ ಕಟ್ಕೋಬೇಕಿತ್ತು? ನೋಡೆ, ಸಂಸಾರ ಅನ್ನೋದು ಎತ್ತಿನ ಗಾಡಿ ಇದ್ದಂಗೆ. ಒಂದ್ ಹೆತ್ತು ನಡೆಯೋವಾಗ ಇನ್ನೊಂದ್ ಹೆತ್ತು ಮಲಗಿದ್ರೆ ಗಾಡಿ ಹೆಂಗೆ ಮುಂದೆ ಹೋಗುತ್ತೆ? ಸಂಸಾರ ಚೆನ್ನಾಗಿ ಹೋಗ್ತಾ ಇರುತ್ತೆ. ನಿಮ್ಮಂತ ಮುದಿ ಬೆಕ್ಕಗಳು ಅಡ್ಡ ಬಂದಾಗ್ಲೇ ಎಕ್ಕುಟ್ಟೋಗೋದು. ಹಾ ನನ್ನನ್ನೇ ಮುದಿಬೇಕು ಅಂತೇನೆ ನಾಯಿ. ಹಾ ನನ್ನನ್ನೇ ನಾಯಿ ಅಂತೇನೆ ಮುದಿ ನಾಯಿ. ಏಯ್ ಮುಚ್ಕೊಂಡಾಗೆ ಕತ್ತೆ. ನೀನ್ ಮುಚ್ಕೊಂಡೋಗೆ ಮುದಿ ಕತ್ತೆ. ಮಾತಿಗೆ ಮಾತು ಬೆಳೆಸ್ಬೇಡ. ಹೋಗ್ಬಿಟ್ಟು ಶರ್ಬತ್ ಮಾಡ್ಕೊಂಡ. ಹಾ ನಾನ್ ಕಟ್ ಮಾಡಿದ್ರೇನೆ ನಿಂಬೆಹಣ್ಣು ಕಟ್ ಆಗದಾ? ನಾನ್ ಹಿಂಡಿದ್ರೇನೆ ಹುಳಿ ಬರೋದಾ? ನಾನ್ ಸಕ್ಕರೆ ಹಾಕಿದ್ರೇನೆ ಕರ್ಗೋದಾ? ನಾನ್ ಮಾಡಿದ್ರೇನೆ ಶರ್ಬತ್ತು, ನೀವ್ ಮಾಡಿದ್ರೆ ಖಾರ ಬಾತ್ ಆಗ್ಬಿಡುತ್ತಾ? ನೀವೇ ಮಾಡ್ಕೊಂಡು ಕುಡಿಯಕ್ಕಾಗಲ್ವಾ? ಅಬ್ಬಬ್ಬಬ್ಬಾ ಏನೇ ಬಾಯ್ ನಿಂದು ಕಿವಿವರೆಗೂ ಇದೆ. ನನ್ನ ಫ್ರೆಂಡ್ ಕಮಲ ಅವತ್ತೇ ಹೇಳಿದ್ಲು, ಮುಖ ನೋಡಿದ್ರೆ ಬಜಾರಿ ಇದ್ದಂಗಿದ್ದಾಳೆ. ನಿನ್ ಮಗ ಸಾಧು ಪ್ರಾಣಿ, ಅವಳ ಮನೆಗೆ ತಂದ್ಕೋಬೇಡ ಅಂತ. ನಾನೇ ಅವಳ ಮಾತು ಕೇಳಲಿಲ್ಲ. ನಂಗೂ ನನ್ನ ಫ್ರೆಂಡ್ ಸೌಮ್ಯ ಹೇಳಿದ್ಲು, ಈ ಮುದ್ಕಿ ಒಳ್ಳೆ ನಸೆ ಇದ್ದಂಗೆ ಇವಳ ಮಗನ್ನ ಒಪ್ಕೋಬೇಡ ಅಂತ. ನಾನೇ ಅವಳ ಮಾತು ಕೇಳಲಿಲ್ಲ. ಹೋಗಿ ನಿಮ್ಮ ಮಗನ್ನ ಮದುವೆ ಆದೆ. ಹಾ ನಮ್ ಕಾಲದಲ್ಲಿ ಅತ್ತೆ ಮುಂದೆನೆ ನಿಂತ್ಕೊಳಕ್ ಹೆದರುತ್ತಿದ್ವಿ. ಇವಳು ಇಷ್ಟೆಲ್ಲ ಮಾತಾಡ್ಬಿಟ್ಟು ಹೋದ್ಲಲ್ವಾ? ಇಂಥ ಸೊಸೆ ಇದ್ರೆ ಮಳೆ ಎಲ್ಲಿ ಬರುತ್ತೆ, ಬೆಳೆ ಎಲ್ಲಿ ಬರುತ್ತೆ? ಕಾಲ ಕೆಟ್ಟೋಯ್ತು. ಎಲ್ಲಿಗೆ ಹೋಗ್ತಾ ಇದೀಯಾ ಡಿಗ್ರಿ ಬಿಲ್ಲಿ ಸೊಸೆ? ಹಾ ಹೊರಗಡೆ ಹೋಗೋರ್ನ ಎಲ್ಲಿಗೆ ಅಂತ ಯಾರಾದ್ರೂ ಕೇಳ್ತಾರ? ಆಟೋ ಡ್ರೈವರು ಎಲ್ಲಿಗೆ ಮೇಡಮ್ ಅಂತ ಕೇಳಲ್ವಾ? ಬಸ್ ಕಂಡಕ್ಟರು ಎಲ್ಲಿಗೆ ಅಂತ ಕೇಳಲ್ವಾ? ಅದಕ್ಕೆಲ್ಲ ನೀನ್ ಹೇಳಲ್ವೇನೆ ಡಿಂಗ್ರಿ ಬಿಲ್ಲಿ? ಮುದಿಗುಬ್ಬೆ ಎಲ್ಲದಕ್ಕೂ ಟಾಂಗ್ ಕೊಡ್ತಾಳೆ. ಏನಂದೆ? ಹಾ ಶಾಪಿಂಗ್ ಹೋಗ್ತಾ ಇದೀನಿ ಅಂದೆ. ಒಬ್ಳು ಕನ್ನಡತಿ ಆಚೆ ಹೋಗೋ ಹುಟ್ಟೇನೆ ಇದು. ಮೇಕಪ್ ಏನೇ ಒಳ್ಳೆ ದೆವ್ವ ತರ ಇದೆ. ತುಟಿಗೆ ರಕ್ತ ಹಚ್ಕೊಂಡ್ ಬಂದಿದ್ಯಾ ಏನೋ? ಮೊದ್ಲೋಗಿ ಈ ಅವತಾರನ ಚೇಂಜ್ ಮಾಡ್ಕೊಂಡ್ ಬಾರೆ. ಮಾಡೋಲ್ಲ. ಏನಿವಾಗ? ಮಾಡಲ್ವಾ? ಮಾಡೋಲ್ಲ. ನಿಜವಾಗ್ಲೂ ಮಾಡಲ್ವಾ? ಹೌದು, ನಿಜವಾಗ್ಲೂ ಮಾಡಲ್ಲ. ಹೋಗ್ಲಿ ಬಿಡು, ನನ್ನ ಆಸ್ತಿನ ಅನಾಥಾಶ್ರಮಕ್ಕೆ ಬರ್ಬಿಡ್ತೀನಿ. ಅನಾಥಾಶ್ರಮಕ್ಕೆ ಮಾಡ್ತೀನಿ. ರೀ ಪಂಕಜ ಅವರೇ, ಇವತ್ತು ಸಂಜೆ ಕಿಟಿ ಪಾರ್ಟಿಗೆ ಎಲ್ರಿಗೂ ಪಿಂಕ್ ಸೀರೆ ಹಾಕೊಳಕ್ ಹೇಳಿ ಆಯ್ತಾ? ಬಾಯ್ ಫ್ರೆಂಡ್ಸ್. ಬನ್ನಿ ಇಲ್ಲಿ. ನಾನು ಯಾಕೆ ಪಿಂಕ್ ಸೀರೆ ಹಾಕೊಳ್ಳಿ ಅಂತ ಹೇಳಿದ್ದು ಗೊತ್ತಾ? ನಾನು ಮೊದಲೇ ಉಟ್ಕೊಂಡಿದ್ದೀನಿ, ಮತ್ತೆ ಯಾರು ಉಟ್ಕೊಳ್ತಾರೆ ಅದಕ್ಕೆ. ಅತ್ತೆ ನೋಡಿ, ನೀವು ಹೇಳ್ದಂಗೆ ಎಣ್ಣೆ ಹಾಕೊಂಡಿದ್ದೀನಿ. ಬರ್ತೀನಿ. ಏನೇ ಅದು ಅಷ್ಟೊಪ್ಪದ ಕನ್ನಡಕ ಹಾಕೊಂಡಿದ್ಯಾ? ಅಸಹ್ಯ ತೆಗಿಯ. ಓಕೆನಾ? ಬರ್ತೀನತ್ತೆ. ಏಯ್ ಹಾ ಏನೇ ಹಣೆ ಖಾಲಿ ಇದೆ, ತೊಳೆ ಬೊಟ್ಟಿಟ್ಕೋ. ಹಾ ಇಷ್ಟಪ್ಪುದಾ? ಒಳ್ಳೆ ₹1 ಕಾಯಿನ್ ಇದ್ದಂಗಿದೆ. ಇದನ್ನ ಯಾರಾದ್ರೂ ಹಾಕೋತಾರ? ಹೋಗ್ಯತ್ತೆ, ನಾನು ಹಚ್ಕೊಳ್ಳಲ್ಲ. ಇಡೀ ಆಸ್ತಿನ ಅನಾಥಾಶ್ರಮಕ್ಕೆ ಬರ್ದ್ಬಿಡ್ತೀನಿ. ಓಕೆನಾ?
ಆಶ್ರಮ. ಓಕೆನಾ? ಏಯ್ ಏನೇ ಮದ್ವೆ ಆಗಿದೆ ಅಂತ ತೋರ್ಸಕ್ ನಾಚಿಕೆನಾ? ಎಲ್ಲೇ ನಿನ್ ತಾಳಿ? ಹಾಕೊಂಡು ಇದೀನಲ್ಲ, ಅದು ಯಾರಿಗೂ ಕಾಣಿಸ್ದೇ ಇರೋ ತರ ಮುಚ್ಕೊಂಡಿದೀನಿ. ಆಚೆ ಬಿಡ. ಓಕೆನಾ? ಹಾ. ಏಯ್ ಮೇಲ್ ಹಾಕಿದ್ಯಾ ಬಟ್ಟೆ, ಅಲ್ಲ ಕೆಳಗಡೆನೆ ಪ್ಯಾಂಟ್ ಹಾಕಿಲ್ಲ? ಅಯ್ಯೋ ಹಾಕಿದೀನಲ್ಲ ಅತ್ತೆ, ಇಲ್ಲಿ ನೋಡಿ, ಇದನ್ನ ಲೆಗ್ಗಿಂಗ್ ಅಂತಾರೆ. ಹಾಕಿದ್ಯಾ ಅಂತ ಅನ್ಸೋದೇ ಇಲ್ಲ. ಕಾಣಿಸ್ಬಾರ್ದು ಅಂತಾನೆ ತಾನೇ ಹಾಕೊಂಡಿರೋದು. ಏನಂದೆ? ಅತ್ತೆ ಅದೇನ ನಿಮ್ ಎಕ್ಸ್ಪೆಕ್ಟೇಷನ್ ಇದೆ ಎಲ್ಲರೂ ಕೊಟ್ಬಿಡಿ, ಒಂದೇ ಸರಿ ಹಾಕೊಂಡ್ ಬರ್ತೀನಿ, ಪದೇ ಪದೇ ಹೇಳ್ಬೇಡಿ. ಬಾದಾರಿಗೆ ತಗೋ. ಹಾ ಇದನ್ನೆಲ್ಲ ಹಾಕೋಬೇಕಾ? ನನ್ನ ಕೈಲಾಗಲ್ಲ. ಇದನ್ನೆಲ್ಲ ಹಾಕೊಂಡ್ರೆ ಒಳ್ಳೆ ಹಳ್ಳಿ ಗಮಾರಿ ತರ ಕಾಣಿಸ್ತೀನಿ. ಈಗೇನು ಸಿಟಿ ಕುಮಾರಿ ತರ ಇದ್ಯಾ? ಹಾಕೊಳ್ಳೆ. ನಾನು ಹಾಕೊಳ್ಳಲ್ಲ ಅತ್ತೆ. ಆಸ್ತಿ ಆಶ್ರಮ ಹಾಕೋ ಬರ್ತೀನಿ. ಬಾದಾರಿಗೆ ನಾವಂದ್ರೆ ಸುಮ್ಮನೆನಾ? ಆಹಾ ಆಹಾ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ ನನ್ನ ಸೊಸೆ. ಲಕ್ಷಣವಾಗಿದ್ದವಳನ್ನ ಅವಲಕ್ಷಣ ಮಾಡ್ಬಿಟ್ಟು ಲಕ್ಷಣ ಅಂತಿ ಲಕ್ಷಣ. ಬರ್ತೀನತ್ತೆ. ಏಯ್ ದೀಪಾವಳಿಗೆ ಏನೇನ್ ಬೇಕು ಅಂತ ಲಿಸ್ಟ್ ಬರ್ದಿದ್ದೀನಿ, ಓದ್ಕೊಂಡು ತಗೊಂಡ್ ಬಂದ್ಬಿಡೆ. ಇದೇನಿದು ಕನ್ನಡದಲ್ಲಿ ಬರ್ದಿದ್ದೀರಾ? ಏನು ಅರ್ಥ ಆಗ್ತಿಲ್ಲ. ಇಂಗ್ಲಿಷಲ್ಲಿ ಬರೆಯಕ್ಕಾಗಿಲ್ವಾ? ಮೊದಲೇ ಕನ್ನಡ ಓದಕ್ ಬರಲ್ಲ. ಲೇ ನೀನು ಮನೆ ಕೆಲಸ ಮಾಡಲ್ಲ, ನಾನು ಸಹಿಸ್ಕೊಳ್ತೀನಿ. ನನ್ಗೆ ಮರ್ಯಾದೆ ಕೊಡಲ್ಲ, ನಾನು ಅದನ್ನು ಸಹಿಸ್ಕೊಳ್ತೀನಿ. ಆದ್ರೆ ಕನ್ನಡ ಬರಲ್ಲ ಅನ್ನೋದನ್ನ ಮಾತ್ರ ಸಹಿಸ್ಕೊಳ್ಳಲ್ಲ. ಅಲ್ಲ ಕಣೆ, ಕನ್ನಡದ ಹುಡುಗಿಯಾಗಿ ಕನ್ನಡ ಓದಕ್ ಬರಲ್ಲ ಅಂತೀಯಲ್ವಾ? ನಾಚಿಕೆ ಆಗಲ್ವಾ? ಕನ್ನಡ ಅನ್ನೋದು ಅಮೃತ ಭಾಷೆ, ಅದನ್ನ ಬೈಯಾಗಿ ಬಳಸಬಾರ್ದು ಅಂತ ಸುಮ್ಮನಿದ್ದೀನಿ. ಅಯ್ಯೋ ಅತ್ತೆ, ನೀವು ಎಲ್ಲಿದ್ದೀರಾ? ನನ್ಗೇನು ಕನ್ನಡದ ಅವಶ್ಯಕತೆ ಇಲ್ಲ. ನಾನು ಆಫೀಸಲ್ಲೆಲ್ಲ ಯೂಸ್ ಮಾಡೋದು ಇಂಗ್ಲೀಷು, ನಾನು ವ್ಯವಹಾರ ಮಾಡೋದು ಇಂಗ್ಲೀಷಲ್ಲಿ. ಸೊ ಇಂಗ್ಲೀಷ್ ಚೆನ್ನಾಗಿ ಬರುತ್ತಲ್ಲ, ಕನ್ನಡ ಯಾಕೆ ಕಲಿಬೇಕು? ಕನ್ನಡ ಓದಕ್ಕೆ ಬರೆಯಕ್ಕೆ ಬಂದಿಲ್ಲ ಅಂದ್ರೆ ಏನು ಪರವಾಗಿಲ್ಲ, ನಡೆಯುತ್ತೆ. ಲೇ ನಿಲ್ಸೆ ನಿನ್ ಮಾತು. ಭಾಷೆ ಅನ್ನೋದು ವ್ಯವಹಾರ ಅಲ್ಲ, ಅದೊಂದು ಭಾವನೆ. ಮಾತೃಭಾಷೆ ಅನ್ನೋದು ಕಣ್ಣಿದ್ದಂಗೆ, ಬೇರೆ ಭಾಷೆ ಅನ್ನೋದು ಕನ್ನಡಕ ಇದ್ದಂಗೆ. ಕಣ್ಣಿಲ್ಲ ಅಂದಮೇಲೆ ಕನ್ನಡಕ ತಗೊಂಡು ಏನೇ ಮಾಡ್ತೀಯಾ? ಭಾಷೆ ಅನ್ನೋದು ನಮ್ಮ ಗುರುತು, ನಮ್ಮ ಹೆಮ್ಮೆ, ನಮ್ಮ ಸ್ವಾಭಿಮಾನ. ಕೇವಲ ದುಡ್ಡು ಸಂಪಾದನೆ ಮಾಡೋಕ್ಕೆ ನಮ್ಮ ಭಾಷೆ ಬೇಡ, ಬೇರೆ ಭಾಷೆ ಮಾತಾಡ್ತೀನಿ ಅಂತೀಯಲ್ವಾ? ನಾಚಿಕೆ ಆಗಲ್ವಾ ನಿನಗೆ? ನೆಕ್ಸ್ಟು ಕನ್ನಡ ರಾಜ್ಯೋತ್ಸವ ಬರ್ತಿದೆ. ಅಷ್ಟರಲ್ಲಿ ಕನ್ನಡ ಬರೆಯೋಕ್ಕೆ ಓದೋಕ್ಕೆ ಕಲಿಬೇಕು. ಆಗಲ್ಲ ಅತ್ತೆ, ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಯಾರು ಕಲಿತಾರೆ? ಇಲ್ಲ ಅಂದ್ರೆ ನನ್ನ ಮಗನ್ ಹೇಳ್ಬಿಟ್ಟು ಡಿವೋರ್ಸ್ ಕೊಡ್ತೀನಿ. ನಾನು ಎಲ್ಲಿಂದಾನು ಬಂದು ಇಷ್ಟ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದೀನಿ, ನೀವು ಇಲ್ಲೇ ಅವರಾಗಿ ಕನ್ನಡ ಮಾತಾಡಕ್ ಬರಲ್ವಾ? ಕನ್ನಡ